ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಗಂಟ್ಲಂತೂ ಹೋಗ್ಬಿಟ್ಟಿದೆ ಗಿಣ್ಣು ತಿಂದ್ಬಿಟ್ಟು. ಸೊಪ್ಪು ಹೆಸರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನಾನು ಕುಕ್ಕರ್ ತೊಗೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ತೊಗರಿ ಕಾಳೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ನೋಡಿ, ನಾನು ಹಸಿಮೆಣ್ಸಿನ್ಕಾಯಿನ ಈ ಥರ ಸಿಕ್ಸಿಟ್ಕೊಂಡಿದ್ದೀನಿ. ಯಾಕಂದರೆ ಇದರೊಳಗಡೆ ಸಿಗಲ್ಲ ಅಂತಂದು ಆ ಥರ ಸಿಕ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀರು ನೋಡಿ, ಮುಳುಗೋವಷ್ಟು ನೀರು, ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಸಪ್ಪೆ ಹೆಸರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಅದು ಬೇಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಹುರ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಬಾಣಲಿನ ಇಟ್ಬಿಟ್ಟು ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಹುರಿಯೋದಕ್ಕೆ. ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಸ್ವಲ್ಪ ಆಗಿದ್ದಕ್ಕೆ ಬೆಳ್ಳುಳ್ಳಿನ ಹಾಕೋಣ. ಆಮೇಲೆ ನೋಡಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ಚಿಕ್ಕದಾಗಿರೋದು ಒಂದು ಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸಣ್ಣ ಉರಿಲಿನ ಮಾಡ್ಕೊಳ್ಳಿ ಆದಷ್ಟು. ಇದು ಉಪ್ಪುರಿ ಆಯಿತು ಅಂದರೆ ಸೀದೋಗ್ಬಿಡುತ್ತೆ. ಸಣ್ಣ ಉರಿಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ರೆಡ್ ಕಲರ್ ಬಂದಿದೆ ನೋಡಿ. ಇಷ್ಟು ಫ್ರೈ ಆದಮೇಲೆ 1-2 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಳ್ಳಿ 1-2 ಸ್ಪೂನ್ ಅಷ್ಟೇ. ಮೆಣಸು ಹಾಕಬೇಕು. ಮೆಣಸು ನನ್ನ ಪೌಡರ್ ಇದೆ, ಹಾಗಾಗಿ ಪೌಡರ್ನ ಯೂಸ್ ಮಾಡ್ತೀನಿ. ಪೌಡರ್ ಇಲ್ಲ ಅಂತಂದವರು ಮೆಣಸನ್ನ 4-5 ಕಾಳು ಮೆಣಸನ್ನ ಹಿಂಗೆ ಹುರಿಯೋದಕ್ಕೆ ಹಾಕ್ಕೊಳ್ಳಿ. ನೀಟಾಗಿ ಇದನ್ನೇನು ಜಾಸ್ತಿ ಹೊತ್ತು ಹುರಿಯೋದು ಬೇಡ, ಆಫ್ ಮಾಡಿಬಿಡಿ. ಅದು ಬಾಣಲಿಲಿ ಸ್ವಲ್ಪ ಬಿಸಿ ಇರುತ್ತಲ್ಲ ಕಾವು, ಅದಕ್ಕೇ ನೀಟಾಗಿ ಫ್ರೈ ಆಗಿಬಿಡುತ್ತೆ ನೋಡಿ ಈ ಥರ ಅಷ್ಟೇ. ಆಮೇಲೆ ಏನೇನು ಹಾಕ್ಕೋಬೇಕು ರುಬ್ಬೋದಕ್ಕೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಸಪ್ಪೆ ಕಟ್ಟು ಸಾಂಬಾರಿಗೆ ಉಪ್ಪು ಹೆಸರು ಅಂತಾರೆ, ಸಪ್ಪೆ ಕಟ್ಟು ಅಂತಾರೆ, ಸಪ್ಪಸಾರು ಅಂತಾರೆ. ಇದಕ್ಕೇನೇನು ಹಾಕಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹುರ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು. ಆಮೇಲೆ ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಕಾಳು ಬೆಂದಿರೋದಿಲ್ಲಿದೆ. ಮೆಣಸಿನ್ಕಾಯಿ ಹಿಂಗೆ ಇರುತ್ತಲ್ಲ, ಇದನ್ನು ತಗೊಂಬಿಡಿ ನೋಡಿ. ನೀಟಾಗೆ ತಗೊಂಬಿಟ್ಟು ಜಾರ್ಗೆ ಹಾಕ್ಕೊಳ್ಳಿ. ಕೈಯೆಲ್ಲ ಹಿಡಿಬೇಡ ಇರು. ಇದನ್ನು ಜಾರ್ಗೆ ಹಾಕ್ಕೊಂಬಿಟ್ಟು ಇದನ್ನೆಲ್ಲ ಜಾರ್ಗೆ ಹಾಕೋಣ ಬನ್ನಿ. ನೋಡಿ, ಸ್ವಲ್ಪ ಬೆಂದಿರುವಂಥ ಕಾಳು, ಸ್ವಲ್ಪ ಜಾಸ್ತಿ ಬೇಡ ನೋಡಿ, ಸ್ವಲ್ಪ ಅಂದರೆ ಸ್ವಲ್ಪ ಕಾಳು ಚಟ್ನಿ ಸ್ವಲ್ಪ ಗಟ್ಟಿಗೆ ಬರಲಿ ಅಂತ ಇಷ್ಟೇ. ಇದನ್ನೆಲ್ಲ ನೀಟಿಗೆ ಚೆನ್ನಾಗಿ ಸಣ್ಣ ನುಣ್ಣಗೆ ರುಬ್ಕೊಂಡ್ಮೇಲೆ ಸಿಗ್ತೀನಿ. ಸೊಪ್ಪು ಹೆಸರು ಖಾರ ಅಂತೂ ರೆಡಿ ಆಯಿತು. ಈ ಥರ ಖಾರನ ತುಂಬ ನುಣ್ಣಗೇನು ಬೇಡ, ಈ ಥರ ತರಿಯಾಗೆ ರುಬ್ಕೊಂಡು ಇದು ಸೊಪ್ಪು ಹೆಸರಿಗೆ ಈ ಖಾರನ ಕಲಿಸ್ಕೊಂಡು ಊಟ ಮಾಡಬೇಕು. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತೋರಿಸ್ತೀನಿ ನನ್ನ ಕಾಂಬಿನೇಷನ್ ಯಾವ ಥರ ಅಂತ ನೋಡಿ. ಬಿಸಿ ಬಿಸಿ ಮುದ್ದೆ ಜೊತೆ ಸೊಪ್ಪು ಹೆಸರು ಖಾರ, ಈ ಚಟ್ನಿನ ಹಿಂಗೆ ಹಾಕ್ಕೋಬೇಕು. ಆಮೇಲೆ ಕಾಳನ್ನ ಹಾಕ್ಕೋಬೇಕು ಸೈಡಿಗೆ. ಕಾಳಿಗೆ ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡಿದ್ದೀನಿ. ಸೊಪ್ಪು ಹೆಸರು ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಹಾಗೆ ರೆಡ್ ಕಲರ್ ಬಂದಿದೆ. ಓಪನ್ನಾಗಿ ಬೇಯಿಸಿದ್ರೆ ಹಸಿರು ಕಲರೇ ಬರುತ್ತೆ. ಕಾಳು ಒಂದು ಸ್ವಲ್ಪ ಬಲ್ತಿದೆಯಲ್ಲ, ಹಾಗಾಗಿ ರೆಡ್ ಕಲರ್ ಬಂದಿದೆ ಅಷ್ಟೇ. ಸೊಪ್ಪು ಹೆಸರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಜಾಸ್ತಿ ಹಾಕ್ಕೋಬೇಡಿ, ಆಮೇಲೆ ಸಪ್ಪೆ ಹಾಕ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಬೇಕಾದರೆ ಆಮೇಲೆ ಇನ್ನೊಂದು ಸಲ ಹಾಕ್ಸ್ಕೊಂಡು ಕಲಿಸ್ಕೊಬೋದು. ಈ ಚಟ್ನಿನ ಸಹ ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟು ಊಟ ಮಾಡಿದ್ರೆ ಅದೇ ಸೊಪ್ಪು ಹೆಸರು ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಳಲ್ಲಂತೂ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.